ಸರ್ 2ನೇ ತಾರೀಕು ವಿಜಯಪುರ ಜಿಲ್ಲೆಗೆ ಆಗಮಿಸ್ತಾರೆ. 5 ಜಿಲ್ಲೆಗಳ ಸಭೆ ಮಾಡ್ತಾರೆ ಪದಾಧಿಕಾರಿಗಳು. ಏನು ಸಭೆ ಮಾಡಲಿ ಸುಡುಗಾಡು ಮಾಡಲಿ ವಿಜೇಂದ್ರನಿಂದ ಬಿ ಜೆ ಪಿ ಉದ್ಧಾರ ಆಗೋದಿಲ್ಲ. ಸುಮ್ಮ ಅಡ್ಡಾಡಕತ್ತಾನೆ ಸುಮ್ಮಂದು. ವಿಜೇಂದ್ರ ಯಡಿಯೂರಪ್ಪ ಯುಗ ಮುಗಿದದ ಕರ್ನಾಟಕದಲ್ಲಿ. ಅದು ಇಲ್ಲಿ ಬಂದು ಏನು ಮಾಡೋ ನಾನು ಅದು ಜಿಲ್ಲೆನೇ ಆಯ್ಕೆ ಮಾಡ್ಕೊಳ್ಳೋಕೆ ಏನು ಅಂತ ಎದ್ರ ಜಿಲ್ಲೆ ಬಿಜಾಪುರ ಏನು ನಾವು ಹೊರಗದಿನ ಅಂತೇಳಿ ಆಯ್ಕೆ ಮಾಡ್ಕೊಂಡ. ನಾವು ಒಳಗಿದ್ದಾಗ ಒಮ್ಮೆ ಬರೋದು ಧೈರ್ಯ ಮಾಡಲಿಲ್ಲ. ಹೀಗೆ ಅವು ಏನು ಪೂರ್ತಿ ಮುಗಿದೈತೆ ಹೇಳ್ರಿ ವಿಜೇಂದ್ರನ ಕತ್ತಿ. ನೀವು ಮೀಡಿಯಾದವ್ರು ಸುಮ್ಮ ಏನೋ ಸ್ವಲ್ಪ ಯಾರ್ಯಾರಿಗೋ ಸ್ವಲ್ಪ ಏನೋ ಮಾಡಿರ್ತಾನೆ ವಿಜೇಂದ್ರ ಅವರು. ಇಲ್ಲ ಸೋಮಣ್ಣ ಅವ್ರು ನೋಡ್ರಿ, ಅವರು ಅಧ್ಯಕ್ಷ ಆಗ್ಬೇಕಂತ ಅಪೇಕ್ಷೆ ಇರ್ಬೋದು. ಅಮಿತ್ ಶಾ ಅವ್ರನ್ನ ಅದಕ್ಕೆ ಭೇಟಿ ಆಗ್ತಾರೆ ಹೆಂಗೆ ನೀವು ಲೆಕ್ಕ ಮಾಡ್ತೀರ? ಅವ್ರ ಕ್ಷೇತ್ರ ಕೆಲಸ ಇರ್ತದೆ. ಯಾಕಂದರೆ ರೈಲ್ವೆ ಮಂತ್ರಿ ಅದಾರ ಮತ್ತು ಜಲಸಂಪನ್ಮೂಲ 2 ಇಲಾಖೆ ಮಂತ್ರಿ ಕೊಟ್ಟಾರ ಸರ್ಕಾರ. ಏನಾದರೂ ಸಮಸ್ಯೆ ಇದ್ದಾಗ ಅದು ಹೋಗಿರ್ತಾರೆ. ಸೋಮಣ್ಣವ್ರ ಅಧ್ಯಕ್ಷ ಆಗೋದಕ್ಕೆ ಯಾರ್ದು ಏನು ತಕರಾರಿಲ್ಲ. ಅಲ್ಲ ಅವರು ಅಲ್ಲ ಅಂತ ಹೇಳಿದ್ರೆ ಕನ್ವಿನ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಸರ್? ಇಲ್ಲ, ಸೋಮಣ್ಣವ್ರೂ ಈಗ ಇದೇನು ರಾಜ್ಯಾಧ್ಯಕ್ಷ ಇದ್ರಾಗ ಇದ್ದಾರೆ. ಅವರು ಆಕಾಂಕ್ಷಿ ಅದಾರ. ಅವರು ತೀವ್ರ ಸ್ಪರ್ಧೆ ಒಡ್ತಾ ಇದ್ದಾರೆ. ಬದಲಾಗತ್ತೆ ವಿಜೇಂದ್ರ ಬದಲಾವಣೆ ಆಗೋದು ಖಂಡಿತ. ವಿಜೇಂದ್ರ ಬದಲಾವಣೆ ಖಚಿತ. ಕರ್ನಾಟಕ ಬಿ ಜೆ ಪಿಗೆ ಹೊಸ ಅಧ್ಯಕ್ಷ ಬರೋದು ನಿಶ್ಚಿತ. ನಾವೆಲ್ಲ ಸಂತೋಷದಿಂದ ಬಿ ಜೆ ಪಿ ಸೇರೋದು ಉಚಿತ. ನಡ್ರಿ ತೆಗಿಸಿದ್ದು